ತೊಳ್ಳಾಯ್ತು. ಹಾಯ್, ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೂರಲ್ಲಿರೋ ಬಿಳಿ ಬೆಟ್ಟಕ್ಕೆ ಬಂದಿದ್ದೀರಿ. ಅದು ನೋಡೋಕ್ಕೆ ಚಿಕ್ಕದಾಗಿದ್ದು ಹತ್ತೋದು ಮಾತ್ರ ತುಂಬ ಕಷ್ಟ. ಮೆಟ್ಟುಗಳೇನೋ ಸ್ವಲ್ಪನೇ ಇದೆ, ಆದರೆ ಆ ಮೆಟ್ಟುಗಳು ಹತ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ. ಒಂದು ಸ್ವಲ್ಪ ಮೆಟ್ಲು ಹತ್ತಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ, ಅಷ್ಟು ಕಷ್ಟ ಆ ಮೆಟ್ಲಲ್ಲಿ ಹತ್ತೋದು. ಬಟ್ ಏನಂದರೆ ಮಾತಾಡ್ದಿರ ಸೈಲೆಂಟಾಗಿ ಬಾಯಲ್ಲಿ ಉಸಿರಾಡ್ದಿರ ಮೂಗಲ್ಲಿ ಉಸಿರಾಡಿ ನಿಧಾನವಾಗಿ ಹತ್ತಿದ್ರೆ ಈಸಿ ಆಗ್ತೈತೆ. ಇದೊಂದೇ ಅಲ್ಲ, ಯಾವ ಬೆಟ್ಟ ಹತ್ತಕ್ಕೆ ಹೋದ್ರೂ ಅಷ್ಟೇ, ನಾವು ಮಾತಾಡ್ದಿರ ಸ್ವಲ್ಪ ಸೈಲೆಂಟಾಗಿ ಹೋದರೆ, ಬಾಯಲ್ಲಿ ಉಸಿರಾಡಿದ್ರೆ ಮೂಗಲ್ಲಿ ಮಾತ್ರ ಉಸಿರಾಡ್ಕೊಂಡು ಹೋದರೆ ಹತ್ತೋದೇನು ಕಷ್ಟ ಆಗಲ್ಲ. ಬಟ್ ಇಲ್ಲಿ ನಮ್ಮ ಅಕ್ಕ ಮಾತಾಡಿಕೊಂಡು ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಂಡು ಮಾತಾಡ್ಕೊಂಡೇ ಬರ್ತಾವ್ರೆ. ಅವರು ಸ್ವಲ್ಪ ಹಿಂದ್ಗಡೆ ಬರ್ತಾವ್ರೆ, ನಾನು ಇನ್ನು ಸ್ವಲ್ಪ ಮುಂದ್ಗಡೆ ಇದ್ದೀನಿ. ನಮ್ಮ ಚಿಕ್ಕಪ್ಪ ಅವರೆಲ್ಲ ಆಲ್ರೆಡಿ ಬೆಟ್ಟ ಹತ್ಕೊಂಡು ಬಂದುಬಿಟ್ಟವ್ರೆ ಮೆಟ್ಟುಗಳ ಹತ್ರ. ಅವರು ನೀರು ಬಾಟ್ಲುಗಳು ಪ್ರಸಾದ ಎತ್ಕೊಂಡು ನಮಗಿಂತ ಮುಂಚೆ ಬರ್ತಾರೆ. ನಾವು ಏನಿಲ್ದಿರ ಸುಮ್ಮನೆ ನಡ್ಕೊಂಡು ಬರ್ತಾಯಿದ್ದೀರಿ, ಆದರೂ ಸ್ವಲ್ಪ ಕಷ್ಟ ಆಗ್ತೈತೆ ಹತ್ತೋದು. ಇನ್ನೇನು ಬೆಟ್ಟ ಹತ್ಕೊಂಡು ಬಂದಿದ್ದಾಯಿತು, ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ. ಇಲ್ಲಿ ಬೆಟ್ಟ ಹತ್ತಿದ ತಕ್ಷಣವೇ ಇಲ್ಲಿ ಒಂದು ನಾಗದೇವತೆ ದೇವಸ್ಥಾನ ಐತೆ. ದೇವಸ್ಥಾನ ಅಂದರೆ ಫುಲ್ ದೇವಸ್ಥಾನ ಇಲ್ಲ, ನೀಟಾಗಿ ಅದನ್ನಲ್ಲೇ ಮರದ ಕೆಳಗಡೆನೇ ಇಕ್ಕಿದ್ದಾರೆ. ಅಲ್ಲಿ ಏನಂದರೆ ಇಷ್ಟೊಂದು ಎಲ್ಲ ನಾಗರ ಕಲ್ಲುಗಳನ್ನ ಎಲ್ಲ ಅರಕೆ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ ಎಲ್ಲನೂ. ದೇವಸ್ಥಾನ ಹತ್ರ ಬಂದಿದ್ದಾಯಿತು. ನಮ್ಮ ರಾಯನಂತೂ ನಮ್ಮ ಜೊತೆ ಬರ್ತಾಯಿಲ್ಲ, ಅವನೇ ಸಪ್ರೇಟಾಗಿ ನಾನು ಹಂಗೆ ನಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ಟು ಈ ಬಂಡೆ ಕಲ್ಲುಗಳ ಮೇಲೆ ಹೋಗ್ತಾಯಿದ್ದೀರಿ. ಇಲ್ಲಿ ಸ್ವಲ್ಪ ಕಷ್ಟ, ನಾವು ಹತ್ತೋದು ಕಷ್ಟ, ಇವನು ಹತ್ತೋದು ಸ್ವಲ್ಪ ಕಷ್ಟ ಅಂದ್ಕೊಂಡ್ರೆ ಅವನು ನಮಗಿಂತ ಈಸಿಯಾಗಿ ಎಲ್ಲದನ್ನು ಹತ್ಕೊಂಡು ಬರ್ತಾವನೆ. ಇರಲಿ ಅಂದ್ಬಿಟ್ಟು ನೀಟಾಗಿ ಅವನ್ನ ನಿಧಾನವಾಗಿ ಕರ್ಕೊಂಡು ಹೋಗ್ತಾಯಿದ್ದೀರಿ. ಇಲ್ಲಿ ಆಲ್ರೆಡಿ ಅವ್ರು ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತಾಯಿದ್ದಾರೆ. ನಾನು ನಮ್ಮ ಅಕ್ಕ ಮತ್ತು ನನ್ನ ಮಗ ಇಲ್ಲಿ ಸ್ವಲ್ಪ ಹಿಂದ್ಗಡೆ ಬಿದ್ದೋಗಿದ್ದೀರಿ, ಹಿಂದ್ಗಡೆಯಿಂದ ಹೋಗ್ತಾಯಿದ್ದೀರಿ ನಾವು. ಇನ್ನೊಂದು 10 ನಿಮಿಷನೇ ಇಲ್ಲ, ಒಂದು 5 ನಿಮಿಷ ನಡೆದ್ರೆ ದೇವಸ್ಥಾನ ಬಂದುಬಿಡ್ತೈತೆ. ಆದರೂ ಈ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ನಡೆಯೋದು. ಇನ್ನೂ ಬೇಗ ಬರಬೇಕಾಗಿತ್ತು, ಒಂದು 8 ಗಂಟೆ 9 ಗಂಟೆ ಅಷ್ಟರಲ್ಲೆಲ್ಲ ಬರಬೇಕಾಗಿತ್ತು. ಅವರು ಯಾರೋ ಒಬ್ಬರು ಲೇಟ್ ಆಯಿತು ಅಂತೇಳಿ ವೆಯ್ಟ್ ಮಾಡಿಕೊಂಡು 1 ಗಂಟೆಗೆ ಬರ್ತಾಯಿದ್ದೀರಿ. 1 ಗಂಟೆಗೆ ಬಿಸಿಲು ಕೇಳಬೇಕಾ, ಫುಲ್ಲು ಬಿಸಿಲು ಹೊಡಿತೈತೆ. ಎಷ್ಟೇ ಬಿಸಿಲು ಹೊಡೆದ್ರೂ ಇಲ್ಲಿರೋ ಈ ಬೆಟ್ಟದ ಮೇಲೆ ಇರೋ ನೇಚರ್ಗೆ, ಆ ವ್ಯೂಗೆ ಎಲ್ಲನೂ ಮರ್ತೋಗ್ತೈತೆ. ಅಷ್ಟು ಚೆನ್ನಾಗಿರ್ತೈತೆ ವ್ಯೂ ಮಾತ್ರ. ಇಲ್ಲಿ ಈ ಬೆಟ್ಟಕ್ಕೆ ಏನಂತ ಕರೀತಾರೆ ಅಂದರೆ ಬಿಳಿ ಬೆಟ್ಟ ಅಂತ ಕರೀತಾರೆ, ಆಂಜನೇಯನ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟದಲ್ಲಿ ಸುಮಾರು ಆಂಜನೇಯನ ಗುರುತುಗಳು, ಆಮೇಲೆ ಸೀತಮ್ಮನ ತೊಟ್ಟಿಲು ಅಂತ ಐತೆ. ಇಲ್ಲಿ ಸೀತಮ್ಮ ತೊಟ್ಟಿಲು ಅಂದರೆ ಲವಕುಶರಿಗೆ ಒಂದು ಬಂಡೆದಲ್ಲಿ 2 ತೊಟ್ಲು ಮಾಡಿದ್ದಾರೆ ಆ ಕಾಲದಲ್ಲಿ. ಆ 2 ತೊಟ್ಲುಗಳು ಆ ಬಂಡೆ ಒಳಗಡೆ ಐತೆ. ಈ ಬೆಟ್ಟದಲ್ಲಿ ಲವಕುಶರನ್ನ ಸೀತಮ್ಮ ತಾಯಿ ಸಾಕಿದ್ದಳಂದರೆ, ನಾವು ಅದೇ ಬೆಟ್ಟದಲ್ಲಿ ಓಡಾಡ್ತಾ ಇದ್ದೀರಂದರೆ ಅದನ್ನೆಲ್ಲ ನಂಬೋಕ್ಕೆ ಆಗ್ತಾಯಿಲ್ಲ. ಬಟ್ ಅಲ್ಲಿ ಎಲ್ಲನೂ ಆ ಬಂಡೆಗಳೊಳಗಡೆ ಎಲ್ಲ ನೀಟಾಗಿ ನೇಮ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಇನ್ನು ದೇವಸ್ಥಾನ ಹತ್ರ ಇವರೆಲ್ಲ ಬಂದಿದ್ದಾರೆ, ಇಲ್ಲೆಲ್ಲ ರೀಚ್ ಆಗಿದ್ದೀರಿ. ನಮಗಿಂತ ಮುಂಚೆ ಒಂದು 10-15 ಜನ ನಮ್ಮೂರವರೇ ಒಂದು 10-15 ಜನ ಬಂದವರೆ. ಬಟ್ ಏನಂದರೆ ದೇವಸ್ಥಾನ ಬೀಗ ಆಗೈತೆ. ಇವತ್ತು ನಮ್ಮ ಬ್ಯಾಡ್ ಲಕ್. ಏನು ನಾವು ಬಂದಿದ್ದು ಸ್ಯಾಟರ್ಡೇ ಬಂದಿದ್ದರೆ ಬೀಗ ಓಪನ್ ಇರ್ತಾಯಿತ್ತು. ಇಲ್ಲಿ ಬೀಗ ಹಾಕ್ಕೊಂಡು ಹೊರಟೋಗಿದ್ದಾರೆ ಪೂಜಾರಿ. ಇಲ್ಲಿ ಯಾರು ಏನು ಬಂದೇನು ಕದ್ಕೊಂಡು ಹೋಗಲ್ಲ, ಆದರೂ ಇಲ್ಲಿ ಬೀಗ ಹಾಕ್ಕೊಂಡು ಹೋಗ್ಬಿಟ್ಟವ್ರೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೊರಗಡೆ ಒಂದು ವಿಗ್ರಹ ಇಟ್ಟವ್ರೆ. ಆ ವಿಗ್ರಹಕ್ಕೆ ಪೂಜೆ ಮಾಡಿದ್ರೆ ಆಯಿತು ಅಂತೇಳಿ ಅಲ್ಲೇ ಪೂಜೆ ಮಾಡಿಕೊಂಡ್ರು. ಹೊರಗಡೆಯಿಂದ ಮಾಡಿದ್ರು ಒಳಗಡೆಯಿಂದ ಮಾಡಿದ್ರು ದೇವರು ಒಂದೇ, ಭಕ್ತಿಯಿಂದ ಪೂಜೆ ಮಾಡಬೇಕಷ್ಟೆ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನಾವಿನ್ನು ಮನೆಯಿಂದನೇ ಪ್ರಸಾದ ಮಾಡ್ಕೊಂಡು ಬಂದಿದ್ದೀರಿ. ನಾವೇನು ಅಂದ್ಕೊಂಡು ಬಂದ್ರಂದರೆ ಇಲ್ಲಿ ನಾವು ಮಾತ್ರ ತಿನ್ನೋಕ್ಕೆ ಅಂತ ಪ್ರಸಾದ ಮಾಡ್ಕೊಂಡು ಬಂದ್ರಿ. ಬಟ್ ಏನೋ ಗೊತ್ತಿಲ್ಲ, ಅವ್ರು ಇನ್ನೂ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಎಲ್ಲರಿಗೂ ಆಗುತ್ತೆ ಬಿಡು ಅಂತ ಎಲ್ಲರೂ ಸ್ವಲ್ಪ ಹಂಚ್ಕೊಂಡು, ನಾವು ಒಬ್ಬರೇ ತಿನ್ನೋದ್ರಲ್ಲಿ ಏನಿರ್ತೈತೆ, ಎಲ್ಲರ ಜೊತೆ ಹಂಚ್ಕೊಂಡು ತಿಂದ್ರೇ ಅಲ್ವಾ ಚೆನ್ನಾಗಿರೋದು. ಇನ್ನು ನನ್ನ ಮಗ ಅಲ್ಲಿ ಬಂದಿರೋ ಹುಡುಗರ ಜೊತೆ ಅವನು ಆಟ ಆಡ್ತಾಯಿದ್ದಾನೆ. ಈ ಬಂಡೆನ ತೊಳ್ತೀನಿ ಅಂತ ಹೋಗಿ ಅವನೇ ಹಿಡ್ಕೊಂಡು ಅದನ್ನು ತೊಳ್ತಾವನೆ. ನಾವು ಯಾರೂ ಹೇಳ್ಕೊಟ್ಟಿಲ್ಲ ಅವನಿಗೆ ಈ ಥರ ಮಾಡಂತ, ಆದರೂ ಅವನೇ ಹೋಗಿ ಆ ಥರ ಮಾಡ್ತವನೆ. ಇನ್ನು ಅವರೆಲ್ಲ ತಿಂದಿದ್ದಾದಮೇಲೆ ನಾವು ತಿನ್ನೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಸಾದ ಎಲ್ಲ ಹಾಕ್ಕೊಟ್ಬಿಟ್ಟು
ನಾನು ಈ ಕಡೆ ದೇವಸ್ಥಾನ ಹತ್ರ ಎಲ್ಲ ನೀಟಾಗಿ ವಿಡಿಯೋ ಮಾಡೋಣ ಅಂತ ಬಂದೆ. ನೀವು ಇನ್ನೂ ತೊಳ್ತಾನೇ ಇದ್ದಾನೆ ಆ ಬಂಡೆನ. ಇನ್ನೇನು ಎಲ್ಲರಿಗೂ ಪ್ರಸಾದ ಕೊಟ್ಟು ಮುಗಿಸಿದ್ದಾಯಿತು. ನಾವು ಮಿಕ್ಕಿದ್ರಲ್ಲಿ ತಿಂದ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಪ್ಲೇಸಸ್ ಇದ್ದಾವೆ ಇಲ್ಲೆಲ್ಲ. ನಾನು ಈ ಬೆಟ್ಟಕ್ಕೆ ಬರಬೇಕಂದ್ರೆ ಎಲ್ಲ ಪ್ಲೇಸಸ್ಗಳು ನೀಟಾಗಿ ನೋಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಬೇಗನೆ ಬರಬೇಕು. ಬೆಳಗ್ಗೆ ಒಂದು 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಬಂದರೆ ಸಾಯಂಕಾಲ ಅಷ್ಟರಲ್ಲಿ ಎಲ್ಲ ನೋಡ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೋದು. ಆ ಪ್ಲೇಸಸ್ನೆಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಅದರಲ್ಲೂ ಸ್ವಲ್ಪ ಬಿಸಿಲು ಜಾಸ್ತಿ, ಬಿಸಿಲಿಲ್ಲ ಅಂದರೆ ಸ್ವಲ್ಪ ಮೋಡ ಮುಚ್ಕೊಂಡು ತಣ್ಣಗಿದ್ದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಈ ದೇವಸ್ಥಾನ ಫುಲ್ಲು ಒಂದು ಬಂಡೆದಲ್ಲಿ ಅಷ್ಟೇ ಆಗಿರೋದು. ಆ ಬಂಡೆ ಒಳಗಡೆ ಇರೋ ದೇವಸ್ಥಾನಕ್ಕೆ ಮತ್ತೆ ಇದನ್ನೆಲ್ಲ ನೀಟಾಗಿ ಅವ್ರ ದೇವಸ್ಥಾನ ಥರ ಹಾಕಿ ಮತ್ತೆ ರೀಕನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ ಎಲ್ಲ. ನೀರಿರುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಅದೇ ಈ ಪ್ಲೇಸ್. ಇದು ತುಂಬ ಒಳಗಡೆ ಆಳವಾಗಿರುತ್ತೆ. ಇದ್ರೊಳಗಡೆ ಬಿದ್ದಿದ್ದು ಮತ್ತೆ ಮೇಲೆ ಏನು ಬರಲ್ಲ ಅಂತ ಹೇಳ್ತಾರೆ. ನಾವು ಏನು ಹಾಕಿದ್ರೂ ಅದು ಮತ್ತೆ ತೇಲಲ್ಲ, ಫುಲ್ ಒಳಗಡೆ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಯಾರು ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಯಾರೂ ಅಲ್ಲಿ ಇಳಿಯೋಕ್ಕೆಲ್ಲ ಹೋಗಲ್ಲ. ಆ ಕಡೆ ಲಾಸ್ಟಲ್ಲಿ ಸ್ವಲ್ಪ ಸಪ್ರೇಟಾಗಿ ಮೆಟ್ಟಿಗಳ ಥರ ಕಟ್ಟಿದ್ದಾರೆ. ಅದರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸೋರು ತುಂಬ ಜನ ಮಾಡಿಸ್ತಾರೆ. ಇಲ್ಲಿ ಗಿಡ ಇದೆಯಲ್ಲ, ಈ ಮರದಲ್ಲೆಲ್ಲ ಹೂಗಳೆಲ್ಲ ಬಿದ್ದು ಎಲ್ಲ ಫುಲ್ ಅದು ಗಲೀಜಾಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲನೂ ನೀಟಾಗಿ ಯಾರೂ ಕ್ಲೀನ್ ಮಾಡಿರಲಿಲ್ಲ. ನೋಡಿ ಇದು ಫುಲ್ಲು ಸತಿ ನಾವು ಬಂದಾಗ ಒಂದು ಎಲೆ ಕೂಡ ಇರಿಲ್ಲ, ಫುಲ್ಲು ಬರೀ ಬರಡಾಗಿ ಹೋಗಿತ್ತು ಮರ ಎಲ್ಲನೂ. ಈ ಸರಿ ಫುಲ್ಲು ಹೂಗಳಿಂಕ ತುಂಬೋಗಿ ಎಲ್ಲ ನೀಟಾಗಿ ಉದುರ್ತೈತೆ. ಆ ದೇವ್ರುಗಳ ಮೇಲೆಲ್ಲ ನೀಟಾಗಿ ಉದುರ್ತೈತೆ. ನನಗಿಲ್ಲಿ ಒಂದು ಶಂಖ ಸಿಕ್ತು. ಆ ಶಂಖದಲ್ಲಿ ಒಂದು ಹುಳ ಐತೆ. ಅದು ಆಚೆ ಬಂತು. ಆವಾಗಲೇ ನಾನು ಎತ್ಕೊಂಡಿದ್ದ ತಕ್ಷಣ ಮತ್ತೆ ಒಳಗಡೆ ಹೊರಟೋಯ್ತು. ಈ ಮರ ಹತ್ರ ಅಂತೂ ತುಂಬ ಚೆನ್ನಾಗೈತೆ. ಆ ಹೂಗಳ ಸ್ಮೆಲ್ಗೆ, ಆ ನೀರಲ್ಲಿರೋದಕ್ಕೆ ಸಖತ್ತಾಗಿ ಕಾಣಿಸ್ತೈತೆ. ಅದನ್ನೆಲ್ಲ ನೀಟಾಗಿ ಒಂಥರ ನಾವೆಲ್ಲೋ ಬೇರೆ ಕಡೆ ಎಲ್ಲೋ ಒಂದು ದೇವಸ್ಥಾನ ಹತ್ರ ಕುತ್ಕೊಂಡು ಈ ಥರ ಎಲ್ಲ ಬಂದು ನೋಡ್ಕೊಂಡು ಹೋಗೋದು ತುಂಬ ಮನ್ಸಿಗೆ ಒಂಥರ ತೃಪ್ತಿ ಆಗ್ತೈತೆ. ಫುಲ್ಲು ಆ ಬಂಡೆಗಳು, ಆ ಮರ, ಆ ನೀರು, ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾವು ಎಷ್ಟೇ ಕಷ್ಟದಿಂದ ಬಂದರೂ ಈ ದೇವಸ್ಥಾನಕ್ಕೆ ಬಂದು ಹೋದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತೈತೆ. ನಾನು ನಿಜವಾಗ್ಲೂ ಬೇಕು ಅಂತ ಹೇಳ್ತಾ ಇಲ್ಲ, ಇರೋ ನಿಜಾನೇ ಹೇಳ್ತಾ ಇರೋದು. ಇಲ್ಲಿ ಮತ್ತು ಇಲ್ಲಿ ಏನಂದರೆ ಈ ಕಲ್ಲುಗಳಲ್ಲೆಲ್ಲ ಸ್ವಲ್ಪ ಜೋಡಿಸ್ಬಿಟ್ಟು ಹೋಗೋರೆ. ಇಲ್ಲಿ ಅದು ಇನ್ನೂ ಸ್ವಲ್ಪ ಆ ಕಡೆ ಐತೆ, ಜೋಡಿಸ್ಬಿಟ್ಟು ಹೋಗೋರೆ. ಮನೆ ಕಟ್ಟೋರು, ಮನೆಗೆ ಇಳ್ದಿದ್ದವರು ಆ ಥರ ಮಾಡಿದ್ರೆ ಮನೆ ಕಟ್ಕೊಳಕ್ಕೆ ಆಗ್ತೈತೆ ಅನ್ನೋದು ಒಂದು ಇಲ್ಲಿ ನಂಬಿಕೆ. ಅದಕ್ಕೋಸ್ಕರ ಎಲ್ಲ ಜೋಡಿಸ್ಬಿಟ್ಟು ಹೋಗ್ತಾರೆ ಬಂದಿದ್ದವರೆಲ್ಲನೂ. ಇನ್ನು ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತು ಅಂದ್ಬಿಟ್ಟು ನಾವೆಲ್ಲ ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಬಿಡೋಣ ಅಂದ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀರಿ ಬಂಡೆಗಳ ಮೇಲೆ ನೆರಳಿಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಷ್ಟೇ. ನಮ್ಮ ಚಿಕ್ಕಪ್ಪವರೆಲ್ಲ ಕೆಳಗಡೆ ಹೋಗಿದ್ದಾರೆ ಹುಡುಗನ್ನ ಕರ್ಕೊಂಡು ಬರಬೇಕು ಅಂತೇಳ್ಬಿಟ್ಟು. ನಮ್ಮ ಜೊತೆ ಬಂದಿದ್ದ ಹುಡುಗ ಯಾರೋ ಬೇರೆಯವ್ರು ಬಂದಿದ್ದರೆ ಅವ್ರ ಜೊತೆ ಕೆಳಗಡೆ ಹೊರಟೋಗ್ಬಿಟ್ಟಿದ್ದಾನೆ. ಅವ್ನ ಮೆಟ್ಟಿಗಳು ಇಳ್ಕೊಂಡು ಅವ್ನು ಕರ್ಕೊಂಡು ಬರೋಣ ಅಂತ ಅವ್ರು ಹೋಗಿದ್ದಾರೆ. ನಾವಿಲ್ಲಿ ಇನ್ನೇನು ಮಾಡೋದು ಟೈಮ್ ಪಾಸ್ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಹೋಗೋಣ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಈಗ ಟೈಮು 4:45 5 ಗಂಟೆ ಆಗ್ತಾ ಬಂದೈತೆ. ಇವತ್ತು ಸೀತಮ್ಮನ ತೊಟ್ಲಕ್ಕೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗ್ತೈತೆ. ಅಲ್ಲಿ ಹೋದರೆ ಒಂದು 1 ಅವರ್ಗೆ ಮೇಲೆ ಆಗುತ್ತೆ ಅಲ್ಲಿರೋ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಬರೋದು. ಅದಕ್ಕೋಸ್ಕರ ಇನ್ನೊಂದು ಸರಿ ಯಾವಾಗಾದರೂ ಬರೋಣ ಅಂತೇಳಿ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಯಾವಾಗಾದರೂ ಇದೇ ವಿಡಿಯೋನ ಪಾರ್ಟ್ 2 ಮಾಡಿ ಹಾಕ್ತೀನಿ. ನಾನು ಹೇಳಿದ್ನಲ್ಲ, ಕಲ್ಲುಗಳೆಲ್ಲ ಜೋಡಿಸಿರ್ತಾರೆ ಅಲ್ಲಿ ಮನೆ ಕಟ್ಟೋರು, ಏನಾದರೂ ಹರಕೆ ಮಾಡ್ಕೊಂಡಿರೋರು ಅಂತ ಹೇಳಿ. ನೋಡಿ ಇಲ್ಲೆಲ್ಲ ಜೋಡಿಸಿರ್ತಾರೆ ಕಲ್ಲುಗಳೆಲ್ಲ. ಹತ್ತವಾಗ ತುಂಬ ಕಷ್ಟಪಟ್ಕೊಂಡು ಹತ್ತುತ್ತೀರಲ್ಲ, ಇಳಿಬೇಕಾದ್ರೆ ಯಾವ ಬಾಧೆನೂ ಇರಲ್ಲ, ಯಾವ ಕಷ್ಟನೂ ಇರಲ್ಲ. ಈಸಿಯಾಗಿ ಎಷ್ಟು ಈಸಿಯಾಗಿ ಇಳಿತೀರಂದರೆ ಇಳಿಯೋದೇ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಇಳ್ಕೊಂಡು ಆರಾಮಾಗಿ ಹೊರಟೋಗ್ತೀರಿ ಮನೆಗೆ. ಇನ್ನು ಇವ್ರು ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಫೋಟೋಸ್ ಹಿಡಿಸ್ಕೊತಾ ಇದ್ದಾರೆ. ಇನ್ನೂ ಬರಬೇಕಾಗಿತ್ತು, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ನಮ್ಮ ಅತ್ತೆ ಬಂದಿಲ್ಲ, ಮತ್ತು ನಮ್ಮ ಗುಂಡ ಪೂರ್ಣಿ ಅವರೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಅವ್ರು ಬರೋಕ್ಕಾಗಿಲ್ಲ. ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವರು ಬರೋಕ್ಕಾಗಿಲ್ಲ. ಎಷ್ಟು ಕೇಳಿದ್ರು ಅವ್ರು ಬಂದಿಲ್ಲ. ಸರಿ ಬಿಡ್ರಿ ಹೋಗಲಿ ಆಯ್ತು ಅಂತೇಳಿ
ಮಾಡೋಕ್ಕೇನಿಲ್ಲ ಅಂದ್ಬಿಟ್ಟು ನಾವೇ ಆರಾಮಾಗಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡಿ ಅಲ್ಲಿದ್ದಿದ್ದ ಪ್ಲೇಸುಗಳೆಲ್ಲ ನೀಟಾಗಿ ನೋಡಿಕೊಂಡು ಇಲ್ಲಿಂದ ಮನೆಗೆ ಹೋಗ್ತಾಯಿದ್ದೀರಿ. ನೆಕ್ಸ್ಟ್ ಟೈಮ್ ಸೀತಮ್ಮ ತೊಟ್ಲು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.